ಅಮ್ಮ ಮಾಡುವ ಸಾಂಪ್ರದಾಯಿಕ ಪುಳಿಯೋಗರೆ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿನ ಇಟ್ಟು ಕಾದ ಬಾಣಲಿಗೆ ಎಣ್ಣೆನ ಹಾಕೋಬೇಕು. ನಾವಿವತ್ತು ಯೂಸ್ ಮಾಡ್ತಿರೋದು ಸನ್ಪ್ಯೂರ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು 200 ಗ್ರಾಮ್ ಅಷ್ಟು ಕಡಲೆ ಬೀಜವನ್ನು ಹಾಕೋತಿದ್ದೀವಿ. ಹಾಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದು ಕಡಲೆ ಬೀಜನ ಹಾಕೊಂಡು ಫ್ರೈ ಮಾಡ್ಕೋತಿದ್ದೀವಿ. ಕಡಲೆ ಬೀಜ ಅನ್ನೋದು ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬಡವರ ಬಾದಾಮಿ ಅಂತ ಕೂಡ ಕಡಲೆ ಬೀಜನ ಕರೀತಾರೆ. ನಾವು ಕಡಲೆ ಬೀಜನ ಫ್ರೈ ಮಾಡಿ ಅದನ್ನ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಬಿಡಲ್ಲ, ಅದನ್ನ ಎತ್ತಿಟ್ಕೊಂಡು ಗೊಜ್ಜು ಅನ್ನಕ್ಕೆ ಮಿಕ್ಸ್ ಮಾಡಿದಾಗ ಅದನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಕಡಲೆ ಬೀಜದ ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಳ್ಳುತ್ತೆ. ಕಡಲೆ ಬೀಜ ಬಣ್ಣ ಬಂದಿದ್ದಾಗಿದೆ. ಇದನ್ನ ನಾವೀಗ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀವಿ. ನೆಕ್ಸ್ಟ್ ನಾವೀಗ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆನ ಹಾಕೋತಿದ್ದೀವಿ. ಅಲ್ಲಿಗೆ ಎಷ್ಟು ಎಣ್ಣೆನ ಹಾಕೋತಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋತಿದ್ದೀವಿ. ಅಂದರೆ ಆಲ್ಮೋಸ್ಟ್ ಒಂದು ದೊಡ್ಡ ಸಾಂಬಾರು ಸೌಟಲ್ಲಿ ಒಂದು ಸೌಟು ಪೂರ್ತಿಯಷ್ಟು ಹಾಕ್ಕೊಂಡಿದ್ದೀವಿ. ಕಾದಿ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಅಂದರೆ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ, ಹಾಗೆಯೇ ಬಿಡಿಸಿಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಬಂದು ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡೂ ಕೂಡ 4 ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಹೆಸರುಬೇಳೆ ಈ 3 ಬೇಳೆಗಳನ್ನ ಒಂದೂವರೆ ಸ್ಪೂನ್ ಅಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ತಿದ್ದೀವಿ. ಕೆಲವರು ಮುಂಚೆನೇ ಕಾಳುಗಳನ್ನ ಹಾಕೋಬಿಟ್ಟು ಫ್ರೈ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕಾಳು ಸ್ವಲ್ಪ ಬೇಗನೆ ಸೀದು ಹೋದಾಗುತ್ತೆ. ಬಟ್ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪಿನ ನಂತರ ಹಾಕೋದ್ರಿಂದ ಏನಾಗುತ್ತೆ, ಕಡಲೆಬೇಳೆ, ಹೆಸರು ಬೇಳೆ ಆಗಿರ್ಬೋದು, ಉದ್ದಿನಬೇಳೆ ಯಾವುದು ಕೂಡ ಎಣ್ಣೆನಲ್ಲಿ ಸೀದೋಗಲ್ಲ, ಹಾಗೇನೆ ಅದ್ರ ಫ್ಲೇವರ್ ಕೂಡ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಅಮ್ಮ ಮಾಡಿರೋ ಪುಳಿಯೋಗರೆನಲ್ಲಿ ಈ ಘಮ ಉಳ್ಕೊಳ್ಳುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಬಿಳಿ ಎಳ್ಳಿತ್ತು ಅಂತಂದರೆ ಬಿಳಿ ಎಳ್ಳನ್ನು ಕೂಡ ನೀವು ಈ ಟೈಮಲ್ಲಿ ಹಾಕೋಬೋದು. ನೆಕ್ಸ್ಟ್ ಹುಣಸೆಹಣ್ಣು ರಸ, ಆಲ್ರೆಡಿ ಹುಣಸೆಹಣ್ಣನ್ನು ನೆನೆಸಿ ರಸನ ತೆಗೆದಿಟ್ಕೊಂಡಿದ್ದೀವಿ. ಆ ರಸನ ಕೂಡ ನಾವಿವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಕಾಳುಗಳು ಹೊಂಬಣ್ಣ ಬಂದ ನಂತರ ಹುಣಸೆ ರಸವನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಕಿವುಚಿದಂಥ ಒಂದು ಹುಣಸೆ ರಸ ಇದು ಹುಳಿ ಅಂಶವನ್ನು ನೀಡುತ್ತೆ. ಪುಳಿಯೋಗರೆಗೆ ತುಂಬಾ ಘಮ ಬರುತ್ತೆ ಅಂತಲೇ ಹೇಳ್ಬೋದು. ಹೆಚ್ಚಿನ ಘಮ, ರಸ ಎರಡೂ ಸೇರಿಕೊಂಡಾಗ ಹುಣಸೆಹಣ್ಣು ಗೊಜ್ಜು ಚೆನ್ನಾಗಿ ಕುದಿದ್ರೇ ಪುಳಿಯೋಗರೆ ತುಂಬ ಚೆನ್ನಾಗಿ ಬರೋದು. ಚೆನ್ನಾಗಿ ಹುಣಸೆ ರಸ ಕುದಿಯೋದಕ್ಕೆ ಬಿಡಬೇಕು. ಕುದ್ದಿದ ನಂತರ ಮುಂದಿನ ಸ್ಟೆಪ್ಗೆ ಅಂತ ಹೋಗಬೇಕು. ಇಲ್ಲಾಂದರೆ ನಿಮ್ಮ ಪುಳಿಯೋಗರೆ ಗೊಜ್ಜು ಆಲ್ಮೋಸ್ಟ್ ಚೆನ್ನಾಗಿ ಬರಲ್ಲ ಅಂತಲೇ ಹೇಳ್ಬೋದು. ಆ ಟೇಸ್ಟ್ ಅಮ್ಮ ಮಾಡಿದ ಥರ ಟೇಸ್ಟ್ ಸಿಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನವನ್ನು ಕೂಡ ನಾವಿವಾಗ ಆ್ಯಡ್ ಮಾಡ್ಕೋತಿದ್ವಿ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಬಣ್ಣ ಬರಬೇಕು ಪುಳಿಯೋಗರೆ ಅಂತ ಅಂದರೆ ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಖಾರ ಪುಡಿ, ನಿಮಗೆ ಕೆಂಪು ಖಾರ ಪುಡಿ ಖಾರ ಹೆಚ್ಚಿನಾಗಿ ಬೇಕು ಅಂದರೆ ಬಳಸ್ಬೋದು. ಖಾರ ಹೆಚ್ಚಾಗಿ ಬೇಡ ಅಂದರೆ ಬಳಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಪುಳಿಯೋಗರೆ ಮಿಕ್ಸ್ಗಳಲ್ಲೇ ಅದಕ್ಕೆ ಖಾರವನ್ನು ಮಿಕ್ಸ್ ಮಾಡಿರ್ತಾರೆ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಪುಳಿಯೋಗರೆನಲ್ಲಿ ಆಲ್ರೆಡಿ ಮಿಕ್ಸಪ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಅಂದರೆ ತಾಯಿ ಮನೆಯಲ್ಲಿ ಅನ್ನಕ್ಕೆ ಸಾಲ್ಟ್ ಹಾಕೋದಿಲ್ಲ, ಅಂದರೆ ಅಕ್ಕಿಗೆ ಸಾಲ್ಟ್ ಹಾಕಿ ಅನ್ನ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಕೆಲವ್ರ ಮನೆಯಲ್ಲಿ ಅಕ್ಕಿಗೆ ಸಾಲ್ಟ್ ಹಾಕಿ ಅನ್ನ ಮಾಡ್ಕೋತಾರೆ, ಅವರು ನೋಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ಉಪ್ಪು ಅಂಶ ಜಾಸ್ತಿ ಆಗುತ್ತೆ ಪುಳಿಯೋಗರೆಗೆ ಅಂತ ಹೇಳ್ಬೋದು. ಹಾಗೆಯೇ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇವಾಗ ಹುಣಸೆ ರಸ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡ್ತು. ಹುಣಸೆ ರಸ ಚೆನ್ನಾಗಿ ಕೊತ ಅಂತ ಕುದೀತಾ ಇದ್ದಾಗ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಬೆಲ್ಲದ ಪುಡಿಯನ್ನು ಹಾಕಬೇಕು. ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕ್ತಿದ್ದೀವಿ. ಇದು ಕೂಡ ತುಂಬಾ ಒಳ್ಳೆಯ ಟೇಸ್ಟ್ ಕೊಡುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಕೂಡ ಅದ್ರ ಜೊತೆಗೆ ಸರಿ ಹೋಗೋ ರೀತಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ವಿ. ಗೊಜ್ಜು ಮಾಡೋವಾಗ ಪ್ರತಿ ವಿಧಾನದ ಹಂತಗಳು ಕೂಡ ಮುಖ್ಯನೇ. ಈಗ ಚೆನ್ನಾಗಿ ಹುಣಸೆ ರಸ, ಬೆಲ್ಲ ಹಾಗೂ ಕಾಳುಗಳು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಖಾರ ಪುಡಿ, ಸಾಲ್ಟ್ ಎಲ್ಲ ಹಾಕಿದ್ದೀವಿ. ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸಪ್ ಆಗಿ ಕುದೀತಾ ಇದೆ. ಈಗಲೇ ಒಂದು ಫ್ಲೇವರ್ ಘಮ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನಾವಿವತ್ತು GRB ಅವ್ರದ್ದು ಪುಳಿಯೋಗರೆ ಮಿಕ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ನೀಟಾಗಿ ಮಿಕ್ಸಪ್ ಆಗ್ತಿದೆ ಅಂತ ಹೇಳಿ.
ಕೆಲವು ಸಲ ಏನಾಗುತ್ತೆ, ಹುಣಸೆ ರಸ ಕಮ್ಮಿ ಆದಾಗ ಅಥವಾ ನೀರಿನ ಅಂಶ ಕಮ್ಮಿ ಆದಾಗ ಗೊಜ್ಜು ಬೇಗ ಡ್ರೈ ಆದಾಗೆ ಗಟ್ಟಿ ಆದಾಗ ಆಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಅಳತೆ ಪ್ರಮಾಣನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನೆಕ್ಸ್ಟು ಚೆನ್ನಾಗಿ ಗೊಜ್ಜು ತಿರುವಿ ಕೊತ ಕೊತ ಅಂತ ಇದ್ದಾಗ ಅದಕ್ಕೆ ತುರಿದಿಟ್ಕೊಂಡಿದ್ದಂಥ ಕೊಬ್ಬರಿ ತುರಿನ ಕೂಡ ಆ್ಯಡ್ ಮಾಡ್ಕೋಬೇಕು. ಅದು ಕೂಡ ನಿಮಗೆ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಇವೆಲ್ಲವನ್ನು ಹಾಕಿದಾಗ ನಿಮ್ಮ ತಾಯಿ ಮಾಡಿದ ರೀತಿ ಪುಳಿಯೋಗರೆ ಮಸಾಲೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಕುದೀತಾ ಇರುವಂಥ ಈ ಪುಳಿಯೋಗರೆ ಮಿಕ್ಸ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಆ ಕೊತ್ತಂಬರಿ ಸೊಪ್ಪು ಕೂಡ ಫ್ಲೇವರ್ ಉಳ್ಕೊಳ್ಳುತ್ತೆ. ಇದು ಅಮ್ಮನ ಕೈರುಚಿ, ನಮ್ಮಮ್ಮನ ಕೈರುಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮಗೂ ನಿಮ್ಮ ತಾಯಿಯ ಕೈರುಚಿ ಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ಅಮ್ಮ ಮಾಡಿದ ಥರನೇ ಪುಳಿಯೋಗರೆ ಕೂಡ ನಿಮಗೆ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸ್ಟವ್ನ ಆಫ್ ಮಾಡಿ ನೆಕ್ಸ್ಟು ಈ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗ್ಕೊಳ್ಳಿ. ನಿಮಗೆ ತಟ್ ಅಂತ ಪಟ್ ಅಂತ ಅಮ್ಮ ಮಾಡಿದ ರೀತಿಯ ಒಂದು ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಅಂತಲೇ ಹೇಳ್ಬೋದು. ನಾವಂತೂ ಇದನ್ನು ತುಂಬ ಎಂಜಾಯ್ ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಹಾಗೂ ತುಂಬ ರುಚಿಯಾಗಿ ಕೂಡ ಇತ್ತು ಅಂತ ಹೇಳ್ಬೋದು. ನನ್ನ ಮಗ ಅಂತೂ ಸೂಪರ್ ಅಮ್ಮ, ವಾವ್ ಟೇಸ್ಟ್ ಗುಡ್ ಅಂತ ಹೇಳ್ತಿದ್ದ. ಹಾಗೆ ಇದು ಗೊಜ್ಜಿಗೆ ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ತಿದ್ದೀವಿ. ಇದು ಕೂಡ ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಕ್ರಿಸ್ಪಿನೆಸ್ಸು ಕಡಲೆ ಬೀಜದ್ದು ಉಳ್ಕೊಳ್ಳುತ್ತೆ. ಬಟ್ ಎಲ್ಲ ಗೊಜ್ಜಿನ ಕಡಲೆ ಬೀಜವನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ, ನೀವು ನೋಡಿರ್ಬೋದು. ಈಗ ಗೊಜ್ಜು ರೆಡಿ ಇದೆ. ರೈಸ್ ಜೊತೆ ಮಿಕ್ಸ್ ಮಾಡಿ ನಾವು ಕೂಡ ಟೇಸ್ಟ್ ಮಾಡ್ತೀವಿ. ನೀವು ಕೂಡ ಟೇಸ್ಟ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಈ ಕೂಡಲೇ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನಮ್ಮ ಪುಳಿಯೋಗರೆ ಗೊಜ್ಜನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.